ಪ್ರತಿಭಟನೆ ಮಾಡ್ತೀನಿ ಸರ್. ಮೊಬೈಲ್ ಬುಕಿಂಗ್ ಆ್ಯಪ್ಗಳನ್ನು ಬಿಟ್ಟಿದ್ದಾರೆ. ನಮ್ಮ ಬಳ್ಳಾರಿ ಸುತ್ತಮುತ್ತ ನೋಡಿದ್ರೆ ಒಂದು 3-4 ಸಾಕಲ್ಲಿ ಇದಾವೆ ಅಷ್ಟೇ. ಮೋತಿ ರಾಯಲ್ ಇಲ್ಲಿ ಮೊಬೈಲ್ ಬುಕಿಂಗ್ ಆ್ಯಪ್ಗಳು ನಡೀತಾ ಇದೆ. ಯಾಕೆಂದರೆ ಇವತ್ತು ನಿಲ್ದಾಣಗಳಲ್ಲಿ ನಮ್ಮ ಚಾಲಕರು ಬೆಳಗ್ಗಿಂದ ಸಾಯಂಕಾಲವರೆಗೂ ನಿಂತಿರ್ತಾರೆ. ಈ ಮೊಬೈಲ್ ಬುಕಿಂಗ್ ಆ್ಯಪ್ಗಳಿಂದ ಅವ್ರ ಮನೆ ಮುಂದೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಹೆಂಗಂದರೆ 6 ಕಿಲೋಮೀಟರ್ ಬರೀ 50 ರೂಪಾಯಿ. ಇವತ್ತು ಫ್ರೀ ಬಸ್ಗಳು ಬಿಟ್ಟಿದ್ದಾರೆ. ನಮ್ಮ ಬಡ ಚಾಲಕರ ಕಷ್ಟಗಳು ಹೆಂಗಿದ್ದಾರೆ ಅಂದರೆ ಇವತ್ತು ಏನಾಗಿದೆ 15 ವರ್ಷ ಲೈಸೆನ್ಸ್ ಮಾಡ್ಬೇಕಂತ ಅದ್ರ ವಾಯು ಮಾಲಿನ್ಯ ಹೊಸ ಗಾಡಿಗಳು ತಗೊಂಡು ಬಂದಾರ, ಫೈನಾನ್ಸ್ ತಿಂಗಳಿಗೆ ತಂದು ಅವ್ರ ಪರಿಸ್ಥಿತಿ ಈಗಲೇ ಹೆಂಗಾಗಿದೆ ಹಂಗಾಗಿದೆ. ಇವಾಗ ಮತ್ತೆ ಈ ಬುಕ್ಕಿಂಗ್ ಆ್ಯಪ್ಗಳು ಬಂದಿದ್ದಾವೆ. ನಮ್ಮದು ಬೆಂಗಳೂರು, ಹುಬ್ಳಿ, ಮೈಸೂರು ಥರ ಮಹಾನಗರ ಇನ್ನೂ ವಿಸ್ತೀರ್ಣವಾಗಿಲ್ಲ. ಯಾಕೆಂದರೆ ಡೆವಲಪ್ಮೆಂಟ್ ಇಲ್ಲ, ವಿರೋಧ ಹೇಳ್ತೀನಿ. ಇವತ್ತು ಜಿಲ್ಲೆ ಬೇರೆ ಆಗಿದೆ, ಹೊಸಪೇಟೆ ಬೇರೆ ಆಗಿದೆ. ಇವತ್ತು ಎಲ್ಲಿ ನೋಡಿದ್ರೆ ಬಿಸ್ನೆಸ್ ಇಲ್ಲ, ಎಲ್ಲರೂ ಬಂದು ಇದಾಗ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಮೊಬೈಲ್ ಬುಕ್ಕಿಂಗ್ ಆ್ಯಪ್ಗಳಂತೇಳಿ 100 ರೂಪಾಯಿ ಹೋಗೋ ಬಾಡಿಗೆ 20 ರೂಪಾಯಿಗೆ ಹೋಗ್ತಿರಂದರೆ ಬಡ ಚಾಲಕರ ನೋವು ಯಾರು ಇವತ್ತು ಇದಾಗ್ತದೆ. ಹಾಗಾಗಿ ಇವತ್ತು ಎಲ್ಲ ಚಾಲಕರು ಒಗ್ಗಟ್ಟಿಂದ ಇವತ್ತು ಬಳ್ಳಾರಿ ನಗರ ಗ್ರಾಮಾಂತರದಲ್ಲಿ ಎಲ್ಲ ಮುಖಂಡರುಗಳು ಇವತ್ತು ಎಲ್ಲ ಚಾಲಕರು ಮುಖಂಡರುಗಳು ಸೇರಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಸರ್, ನಾವು 7 ದಿನಗಳ ಕಾಲಾವಕಾಶ ಕೊಡ್ತೀವಿ, ಈ ಬುಕ್ಕಿಂಗ್ ಆ್ಯಪ್ಗಳನ್ನು ಬಂದ್ ಮಾಡಬೇಕಂತೇಳಿ ಕೊಟ್ಟಿದ್ದೀವಿ. ಅವರು ಕೂಡ ನಮಗೆ ಸಾನುಕೂಲವಾಗಿ ನೋಡಪ್ಪ ಬಳ್ಳಾರಿ ನಗರದಲ್ಲಿ ಇವೆಲ್ಲ ನಡೆಯಲ್ಲ, ಬೆಂಗಳೂರಲ್ಲಿ ನಡೀತಾ ಇದ್ದಾವೆ, ಇಲ್ಲಿ ಯಾರು ಬಂದಿದೆ ಅಂತ ಅವರು ನಮಗೆ ಕೇಳಿದ್ರು. ಹಾಗಾಗಿ ನಾವು ಎಷ್ಟು ದಿನ ಆಗಿದೆ ಬಂದು ಸರ್? ಇವಾಗ 1ನೇ ತಾರೀಕಿಂದ ಚಾಲೂ ಆಗಿದೆ. ಏನಾಗಿದೆ ಆಗಸ್ಟ್ 1ನೇ ತಾರೀಕಿಂದ ಇವಾಗ ಏನಾಗಿದೆ ಅಂದರೆ ಫಸ್ಟ್ ನಮ್ಮ ಹತ್ರ ಬಂದರು. ಅವರು ಏನಂತ ಬಂದರು, ಸರ್ ತಾವು ಸಪೋರ್ಟ್ ಮಾಡಬೇಕು ಅಂತೇಳಿ ಏನೇನೋ ಆಮಿಷಗಳು ಕೊಟ್ಟರು. ಡ್ರೈವರ್ಗಳಿಗೆ ನಾವು ಹಾಕ್ತೀವಿ, ನಿಮಗೇನು ಬೇಕಾದರೆ ಕೊಡ್ತೀವಿ. ಹಂಗಾಗಿ ನಾವು ಒಂದೇ ಮಾತು ಹೇಳಿದ್ವಿ, ನೋಡಪ್ಪ ಇಲ್ಲಿ ನಡೆಯಲ್ಲ. ಇವತ್ತು ಬಡ ಚಾಲಕರು ಆರಾಮಾಗಿ ಸ್ಟ್ಯಾಂಡ್ಗೆ ಬಂದು ಮಾಡ್ಕೊಂಡು ನಿಂತಿದ್ದಾನೆ. ಸ್ವಲ್ಪ ಅನ್ಎಜುಕೇಟೆಡ್ ಇದ್ದಾರೆ. ಆ್ಯಪ್ಗಳು ಯೂಸ್ ಮಾಡ್ಬೇಕಂದ್ರೆ ಯಾರು ಅನ್ಎಜುಕೇಟೆಡ್, ಮೊಬೈಲ್ ಫೋನ್ಗಳು ಎಲ್ಲ ವಾಟ್ಸಪ್ ಎಲ್ಲ ಬೇಕು, ಅದ್ರ ಇಂಟರ್ನೆಟ್ ಬೇಕು, ಎಲ್ಲ ಬೇಕು. ಅನ್ಎಜುಕೇಟೆಡ್ ಇದ್ದಾರೆ, ಅಂಥವ್ರಿಗೆಲ್ಲ ಇಲ್ಲಿ ನಡೆಯಲ್ಲಪ್ಪ ಅಂತ ಹೇಳಿದ್ವಿ. ಆವಾಗ ಅವ್ರು ಏನು ಮಾಡಿದರು, ಡೈರೆಕ್ಟ್ ನಿಲ್ದಾಣಗಳಿಗೆ ಹೋಗಿ ಡೈರೆಕ್ಟ್ ಚಾಲಕರಿಗೆ ಹೋಗಿ ತಮಗೆ ಹೆಡ್ಫೋನ್ಸ್ ಕೊಡ್ತೀನಿ, ಒಬ್ಬರನ್ನ ನೀವು ಇನ್ನೊಬ್ಬರನ್ನ ಸಜೆಸ್ಟ್ ಮಾಡಿದ್ರೆ 50 ರೂಪಾಯಿ ಇದು ಕೊಡ್ತೀನಿ, ಮತ್ತು ಯೂನಿಫಾರ್ಮ್ ಕೊಡ್ತೀನಿ, ಸ್ಟಿಕ್ಕರ್ ಕೊಡ್ತೀನಿ, ಟಾಪ್ ಕೊಡ್ತೀನಿ ಅಂತೇಳಿ ಅಮೇಜ್ಗಳು ಕೊಟ್ಟು ಅವರು ಮೊಬೈಲ್ ಬುಕ್ಕಿಂಗ್ ಆ್ಯಪ್ಗಳನ್ನು ಹಾಕ್ತಿದ್ದಾರೆ. ಇವತ್ತು ಎಲ್ಲ ಚಾಲಕರಲ್ಲಿ ನೋಡ್ಬೋದು ಎಷ್ಟು ಜನ ಸೇರಿದ್ದೀವಿ. ಬಡ ಚಾಲಕರ ಕಷ್ಟಗಳಾಗಿದ್ದಾವೆ. ಹಾಗಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದರು, ನಾವು ಆದಷ್ಟು ಇದು ಬಂದ್ ಮಾಡಿಸ್ತೀವಿ, ಇಲ್ಲಿ ನಡೆಯಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ಚಾಲಕರ ಪರವಾಗಿ ತಮಗೂ ಈ ಮುಖಾಂತರ ನಾವು ಈ ಮಾತನ್ನು ಹೇಳಬೇಕು. ಮತ್ತೆ ನಮ್ಮ ಯಾತ್ರೆ ಕೂಡ Melang bayang ko po. Ay, sat. ಗಾಡಿ ಐತಾ? ಗಾಡಿ ಬಂದಿದೆ. Hey!